ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಎದ್ದಿದ್ದೀರಾ? 7 ಗಂಟೆ ಆಯ್ತು ಪ್ರಿಯರೇ. ನೀವು ಯಾವುದೇ ದೇಶದಲ್ಲಿದ್ರು, ಯಾವುದೇ ಸಮಯದಲ್ಲಿ ವೀಕ್ಷಿಸುತ್ತಾ ಇದ್ರು, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ಶುಭಗಳು. ದಿನಾಲು ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರುವ ಕೃಪೆ ದೇವರು ಕೊಡ್ತಾ ಇದ್ದಾರೆ. ಬನ್ನಿರಿ, ಈ ದಿನ ದೇವರು ನಮಗೋಸ್ಕರ ಸಿದ್ಧ ಮಾಡಿಟ್ಟಿರುವ ವಾಕ್ಯವನ್ನು ಲಾಲಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಅಂತ್ಯ ದಿನಗಳಲ್ಲಿ ನಮ್ಮ ನಂಬಿಕೆಯ ಅಭಿವೃದ್ಧಿ ಹೊಂದುವ ಹಾಗೆ ನಾವು ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳುವಂತೆ ಕೇಳುವುದರಿಂದ ನಂಬಿಕೆ ಉಂಟಾಗ್ತದೆಂದು ಹೇಳಿದೀರಲ್ಲವೇ? ನಿಮ್ಮ ವಾಕ್ಯಕ್ಕಾಗಿ ನಾವು ಕಾದುಕೊಂಡಿರುವಾಗ ನಮ್ಮೆಲ್ಲರನ್ನು ಬಲಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಂಬಿಕೆ ಇಲ್ಲದಂತಹ ಸಂತತಿಯವರೇ, ಇನ್ನು ಎಷ್ಟು ಕಾಲ ನಾನು ನಿಮ್ಮ ಸಂಗಡ ಇರಲಿ ಎಂದು ಯೇಸು ಹೇಳಿರುವ ಪ್ರಕಾರ ಆ ಕಾಲದ ಜನರಿಗೆ ಯೇಸು ಹೇಳಿದ ಮಾತನ್ನು ನಾವು ನೆನಪು ಮಾಡಿಕೊಳ್ಳೋದಾದ್ರೆ, ಆ ದಿನಗಳಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಆ ರೀತಿಯಾಗಿರೋದಾದ್ರೆ, ಈಗ ಈ ಅಂತ್ಯ ದಿನಗಳಲ್ಲಿ ನಂಬಿಕೆಯ ವಿಷಯದಲ್ಲಿ ಮನುಷ್ಯಕುಮಾರನು ತಿರುಗಿ ಬರುವಾಗ ನಂಬಿಕೆಯನ್ನು ಭೂಮಿಯ ಮೇಲೆ ಕಾಣುವನೋ ಎನ್ನುವ ರೀತಿಯಲ್ಲಿ ಈ ದಿನ ಎಲ್ಲಿಯೂ ಕೂಡ ವಿಶ್ವಾಸಿಗಳೆಂದು ಕರೆಯಲ್ಪಡುವವರ ಜೀವಿತದಲ್ಲಿ ನಿಜವಾದ ನಂಬಿಕೆ, ಪೂರ್ತಿಯಾಗಿ ದೇವರ ಮೇಲೆ ಆಧಾರಗೊಳ್ಳುವಂತಹ ನಂಬಿಕೆ ಕಾಣಿಸುತ್ತಾ ಇಲ್ಲ ಪ್ರಿಯರೇ. ಪ್ರತಿಯೊಂದಕ್ಕೂ ರುಜುವು ಬೇಕು, ನಿರೂಪಣೆ ಬೇಕು ಅನ್ನುತ್ತಾರೆ. ನಾವು ಕಣ್ಣಿನಿಂದ ನೋಡಿದ ಹೊರತು ಅಲ್ಲಿಯವರೆಗೂ ನಂಬುವುದಿಲ್ಲ ಎನ್ನುವಂತೆ ಇರ್ತಾರೆ. ಬಟ್ ನಂಬಿಕೆ ಬಗ್ಗೆ ನೋಡುವಾಗ ನಿರೀಕ್ಷಿಸುವವುಗಳ ನಿಜ ಸ್ವರೂಪವೇ ನಂಬಿಕೆಯಾಗಿದೆ ಎಂದು ವಾಕ್ಯ ಹೇಳುತ್ತೆ. ಮುಖ್ಯವಾಗಿ ದೇವರ ವಿಷಯ, ದೇವರ ಕಾರ್ಯಗಳ ವಿಷಯ ಬಂದಾಗ ನಾವು ಯಾಕೆ ಅಪನಂಬಿಗಸ್ಥರಾಗಿರ್ತೇವೆ? ನಮಗೆ ಗೊತ್ತಿಲ್ಲದಂತೆ ಲೋಕದಲ್ಲಿನ ಅನೇಕ ಸಂಗತಿಗಳನ್ನು ನಾವು ನಂಬುತ್ತೇವೆ, ಆದರೆ ದೇವರ ವಿಷಯ ಬಂದ ಕೂಡಲೇ ನಿರೂಪಣೆ ಕೇಳ್ತೇವೆ. ನಂಬಿ ನೋಡಿರಿ, ಅದ್ಭುತ ಕಾರ್ಯ ನಿಮ್ಮ ಜೀವಿತದಲ್ಲಿ ಹೊಂದುತ್ತೀರಿ. ನಾವು ನಂಬಿಕೆ ಎಂದ ಕೂಡಲೇ ನಂಬಿಕೆಗೆ ಮೂಲಪಿತೃವಾಗಿರುವ ಅಬ್ರಹಾಮನು ನೆನಪಾಗ್ತಾನೆ. ಅಬ್ರಹಾಮನ ಜೀವಿತದ ಸಾಕ್ಷಿಯನ್ನು ತೆಗೆದುಕೊಂಡು ನಂಬಿಕೆ ಎಂದರೆ ಹೇಗಿರುತ್ತೆ ಎಂದು ನಮಗೆ ನಿರೂಪಿಸ್ತಿದ್ದಾರೆ ದೇವರು ಅವನ ಜೀವಿತದ ಮುಖಾಂತರ. ಅಬ್ರಹಾಮನನ್ನು ದೇವರು ಕರೆದಾಗ ನಂಬಿಕೆಯಿಂದಲೇ ಹೊರಡುತ್ತಾನೆ. ಎಲ್ಲಿಗೆ ಹೋಗ್ತಿದ್ದೇನೆಂದು ಗೊತ್ತಿಲ್ಲದಿದ್ರೂ ಕೂಡ ತನ್ನ ಪ್ರದೇಶವನ್ನು, ತನ್ನ ಮನೆಯನ್ನು, ತನ್ನ ಸ್ವಂತವರನ್ನು, ಸಮಸ್ತವನ್ನು ಬಿಟ್ಟು ಹೋಗ್ತಾನೆ. ದೇವರನ್ನು ಹಿಂಬಾಲಿಸ್ತಾನೆ. ಈ ದಿನ ಕರ್ತನ ಕರೆಗೆ ನಾವು ವಿಧೇಯರಾಗ್ತಾ ಇಲ್ಲ. ನಾವು ನಮ್ಮನ್ನು ಕರೆದಂತಹ ದೇವರು ನಂಬಿಗಸ್ತನೆಂದು ನಂಬುತ್ತಾ ಇಲ್ಲ. ದೇವರು ನಮ್ಮನ್ನು ಕರೆದಾಗ, ದೇವರೇ ನನಗೇನು ಕೊಡ್ತೀರಿ, ನನಗೇನು ಲಾಭ ಎನ್ನುವುದನ್ನೇ ನೋಡಿಕೊಳ್ತಿದ್ದೇವೆ. ಸರಿ, ಬಾ ಎಂದು ಕರೀತಾ ಇದ್ದೀರಿ, ಎಲ್ಲಿಗೆ ಬಾ ಅಂತ ಕರೀತಾ ಇದ್ದೀರಿ, ಎಲ್ಲಿ ನನ್ನನ್ನು ಸೇರಿಸ್ತೀರಿ ಎಂಬ ವಿಷಯಗೋಸ್ಕರವೇ ನಾವು ಅವುಗಳ ಉತ್ತರ ದೇವರಿಂದ ಕೋರಿಕೊಳ್ತಿದ್ದೇವೆ ಹೊರತು ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ, ಕರೆದಾತನು ನನ್ನ ಕೈ ಬಿಡೋದಿಲ್ಲ, ನಾನಿರುವ ಸ್ಥಿತಿಯಿಂದ ಇನ್ನೂ ಉನ್ನತವಾದ ಸ್ಥಿತಿಗೆ ಹೋಗುವುದಕ್ಕೋಸ್ಕರ ದೇವರು ನನ್ನನ್ನು ಕರೆದಿದ್ದಾರೆ ಎಂದು ನಂಬುತ್ತಾ ಇಲ್ಲ. ಒಮ್ಮೆ ವಾಕ್ಯ ನೋಡೋಣ ಬನ್ನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ದೇವರು ಕರೆದಾಗ ಅಬ್ರಹಾಮನು ದೇವರಿಗೆ ವಿಧೇಯನಾಗುತ್ತಾನೆ. ನಿನ್ನನ್ನು ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡ್ತೇನೆಂದಾಗ ಅವನಿಗೆ ಒಬ್ಬ ಮಗನು ಕೂಡ ಇಲ್ಲದಿರುವಾಗ ಆ ವಾಗ್ದಾನವನ್ನು ನಂಬುತ್ತಾನೆ. 18ನೇ ವಚನದ ಕೊನೆ ಸಾಲು ನೋಡಿರಿ. ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ, ಏನಂತೆ, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಬಹಳ ಚೆನ್ನಾಗಿದೆ ಮಾತು. ನಿರೀಕ್ಷೆಗೆ ಆಸ್ಪದವೇ ಇಲ್ಲದಿರುವಾಗ, ಯಾವುದೇ ನಿರೀಕ್ಷೆ ಇಲ್ಲದಿರುವಾಗ, ಯಾವುದೇ ಆಧಾರ ಇಲ್ಲದಿರುವಾಗ, ಯಾವುದೇ ರೀತಿಯ ಸಾಧ್ಯಕರವಾದ ಪರಿಸ್ಥಿತಿ ಕಾಣದಿರುವಾಗ ನಿರೀಕ್ಷೆಯುಳ್ಳವನಾಗಿ ದೇವರನ್ನು ನಂಬಿದ. ಇದಲ್ಲದೆ ಅವನು ನಂಬಿಕೆಯಲ್ಲಿ ಬಲಹೀನನಾಗದೆ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದೂ ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ಅವನು ನಂಬಿಕೆಯಲ್ಲಿ ಕುಂದಲಿಲ್ಲ. ನಂಬುವುದು ಅಂದರೆ ಒಂದು ದಿನ ನಂಬಿದ್ದೇನೆಂದು ಹೇಳುವುದಲ್ಲ ಪ್ರಿಯರೇ. ದೇವರ ಕರೆಗೆ ವಿಧೇಯನಾಗಿ ಸಮಸ್ತವನ್ನು ಬಿಟ್ಟುಬಿಡ್ತಾನೆ. ದೇವರನ್ನು ಹಿಂಬಾಲಿಸುತ್ತಾನೆ. ವರ್ಷಗಳು ಗತಿಸಿ ಹೋಗ್ತವೆ. ಹೆಚ್ಚು ಕಡಿಮೆ 70 ವರ್ಷ ವಯಸ್ಸಿನಲ್ಲಿ ದೇವರು ಅವನನ್ನು ಕರೆಯುತ್ತಾರೆ. ಅಲ್ಲಿಂದ 99 ವರ್ಷಗಳವರೆಗೂ ಎಲ್ಲಿಯೂ ಯಾವ ಒಂದು ದಿವಸವೂ ಕೂಡ ನಿರೀಕ್ಷೆಗೆ ಆಸ್ಪದ ಅವನಿಗೆ ಕಾಣಿಸಲಿಲ್ಲ.
ನೋಡಿ 19ನೇ ವಚನದಲ್ಲಿದೆ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು, ಅಂದರೆ 99 ವರ್ಷ ವಯಸ್ಸು ಬಂದಾಗ, ಅಂದರೆ ಹೆಚ್ಚು ಕಡಿಮೆ ಒಂದು 100 ವರ್ಷ. ಅವನ ದೇಹ ಮೃತುಪ್ರಾಯವಾಯಿತೆಂದು, ಸಾರಳ ದೇಹವು ಮೃತುಪ್ರಾಯವಾಯಿತೆಂದು, ಸಾರಳ ಗರ್ಭಕಾಲ ಕಳೆದು ಹೋಯಿತೆಂದು ಮೃತ್ಯುಪ್ರಾಯದವಳಾದಳೆಂದು ತಿಳಿದುಕೊಂಡರೂ ಕೂಡ ನಮಗಿನ್ನೂ ಸಂತಾನವಾಗುತ್ತದೋ, ನಾನು ಜನಾಂಗಗಳಿಗೆ ಪಿತೃವಾಗುತ್ತೇನೋ, ನನಗೆ ಯಾವುದಾದ್ರೂ ನಿರೀಕ್ಷೆ ಇದೆಯೋ ಅಂದಾಗ ಸ್ವಲ್ಪವೂ ನಿರೀಕ್ಷೆಗೆ ಆಧಾರವೇ ಇಲ್ವಲ್ಲ, ಯಾವುದೇ ರೀತಿಯಲ್ಲಿ ಇದು ಸಾಧ್ಯವಾಗುವುದಿಲ್ವಲ್ಲ ಎಂದು ಹೇಳಿದಾಗಿಯೂ ನಿರೀಕ್ಷೆಯುಳ್ಳವನಾಗಿ ನಂಬಿದ. ಪ್ರಿಯರೇ, ನಂಬಿಕೆ, ಪ್ರೀತಿ, ನಿರೀಕ್ಷೆ. ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ಶ್ರೇಷ್ಠವಾದದ್ದು ಪ್ರೀತಿ. ದೇವರನ್ನು ಪ್ರೀತಿಸುವವನು ಮಾತ್ರವೇ ದೇವರಲ್ಲಿ ನಂಬಿಕೆ ಇಡಬಲ್ಲನು. ಆ ರೀತಿ ಹೇಳಬೇಕಾದ್ರೆ, ನೀವು ಯಾರನ್ನಾದರೂ ಒಂದು ವೇಳೆ ನಂಬದೇ ಇರೋದಾದರೆ ನಿಜವಾಗ್ಲೂ ಅವರನ್ನು ನೀವು ಪ್ರೀತಿಸ್ತಾ ಇಲ್ಲ ಎಂದರ್ಥ. ಯಾಕೆಂದರೆ ನೀವು ಪ್ರೀತಿಸಿದವರನ್ನೇ ನಂಬುತ್ತೀರಿ. ನೀವು ಪ್ರೀತಿಸಿದವರಿಂದ ನಿಮಗೆ ಮೇಲುಂಟಾಗುತ್ತದೆ ಎಂದು ನಿರೀಕ್ಷಿಸುತ್ತೀರಿ. ದೇವರು ನನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದು ನಂಬುವಂಥವರು ದೇವರು ನನಗೆ ಕೇಡು ಮಾಡಲ್ಲ ಎಂದು ನಂಬುತ್ತಾರೆ. ನಂಬಿಕೆ ಇಡುತ್ತಾನೆ, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಕೂಡ. ಹೇಗಿದ್ದೀರಿ ನಿಮ್ಮ ಜೀವಿತದಲ್ಲಿ? ಇನ್ನು ಆಯ್ತು, ನನ್ನ ಕತೆ ಮುಗಿದೋಯ್ತು, ಇನ್ನು ನನಗೆ ಯಾವ ಹೋಪ್ ಇಲ್ಲ, ಯಾವ ನಿರೀಕ್ಷೆ ಇಲ್ಲ, ಇನ್ನು ಐ ಕಾಂಟ್ ಡೂ ಎನಿಥಿಂಗ್, ಐ ಕ್ಯಾನ್ ಡೂ ನಥಿಂಗ್, ನಾನು ಏನೂ ಮಾಡಲಿಕ್ಕಾಗಲ್ಲ, ಇನ್ನು ನನಗೆ ಅಭಿವೃದ್ಧಿ ಆಗಲ್ಲ, ಇನ್ನು ನನಗೆ ಬಿಡುಗಡೆ ದೊರಕಲ್ಲ, ನನಗೆ ಸಂತಾನ ದೊರಕುವುದಿಲ್ಲ, ಇನ್ನು ನಾನು ಆರೋಗ್ಯ ವಿಷಯದಲ್ಲಿ ಚೇತರಿಸಿಕೊಳ್ಳೋದಿಲ್ಲ, ಇನ್ಮೇಲೆ ನಾನು ಮತ್ತೆ ತಿರುಗಿ ಕ್ರಿಸ್ತನಿಗೋಸ್ಕರ ಬದುಕಲಾರೆನು ಎಂಬ ನಿರುತ್ಸಾಹದಲ್ಲಿದ್ದೀರಾ? ದೇವರಿಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ, ಈ ತಪ್ಪುಗಳನ್ನು ದೇವರು ಕೂಡ ಕ್ಷಮಿಸಲ್ಲ ಎಂಬ ಆಲೋಚನೆಯಲ್ಲಿದ್ದೀರಾ? ಯಾರು ಕೂಡ ನನ್ನನ್ನು ಬದಲಾಯಿಸಲಾರರು ಎಂಬ ಅಪನಂಬಿಕೆಯಲ್ಲಿದ್ದೀರಾ? ನನ್ನ ಜೀವಿತದಲ್ಲಿ ಈ ಕಾರ್ಯ ಎಂದಿಗೂ ಜರುಗುವುದೇ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ಅಬ್ರಹಾಮನಿಗೆ ನೋಡಿರಿ, ಇನ್ನು ಯಾವ ಹೋಪ್ ಇಲ್ಲ ಅಂದುಕೊಂಡಾಗ, ನಿರೀಕ್ಷೆಗೆ ಆಧಾರವೇ ಇಲ್ಲದಿರುವಾಗ ಅವನು ದೇವರ ಮೇಲೆ ನಿರೀಕ್ಷೆ ಇಡುತ್ತಾನೆ. ಹೀ ಕ್ಯಾನ್ ಡೂ, ನನ್ನ ದೇವರು ನನಗಾಗಿ ಕಾರ್ಯ ಮಾಡ್ತಾರೆ ಎಂದು ನಂಬ್ರಿ. 100 ವರ್ಷದ ವಯಸ್ಸಿಗೆ ಅಬ್ರಹಾಮನು ಬಂದಾಗ, 90 ವರ್ಷ ವಯಸ್ಸಿಗೆ ಸಾರಳು ಬಂದಾಗ, ಸುಂದರ ಮಗುವಾದ ಇಸಾಕನನ್ನು ಕೊಡ್ತಾರೆ ದೇವರು. ಇಸಾಕನು ಅಂದರೆ ನಗುವುದು ಎಂದರ್ಥ. ನಂಬುವವನ ನಂಬಿಕೆ ಎಂದಿಗೂ ಭಂಗವಾಗಲ್ಲ. ದೇವರನ್ನು ನಂಬಬೇಕು. ಮನುಷ್ಯರನ್ನು ನಂಬಿದ್ರೆ ಇನ್ನು ನಿಮ್ಮ ಕತೆ ಅಷ್ಟೇ. ಈ ದಿನಗಳಲ್ಲಿ ದೇವರನ್ನಲ್ಲದೆ ಅನೇಕರು ತಮ್ಮನ್ನು ತಾವೇ ನಂಬುತ್ತಾರೆ. ಅದು ಎಷ್ಟು ಅಜ್ಞಾನವಾಗಿರುತ್ತೆ ನೋಡಿ. ವಸ್ತುಗಳನ್ನು ನಂಬುತ್ತಾರೆ, ಬಂಗಾರ ನಂಬುತ್ತಾರೆ, ಕಂಪ್ಯೂಟರ್ ನಂಬುತ್ತಾರೆ, ಅವು ಒಂದಲ್ಲ ಒಂದು ದಿನ ಕೈ ಕೊಡ್ತಾವಲ್ಲವೇ? ಈ ಡಿಜಿಟಲ್ ಎನ್ನುವುದು ಬಹಳ ಪ್ರಮಾದಕರವಾಗಿದೆ. ಅದರ ಮೇಲೆಯೇ ನೀವು ನಂಬಿಕೆ ಇಡ್ತಾ ಇದ್ದೀರಲ್ಲವೇ? ಯಾವಾಗ ಡಿಲೀಟ್ ಆಗ್ತವೋ, ಅವು ಯಾವಾಗ ಚೆದರಿ ಹೋಗಿ ಹಾಳಾಗಿ ಹೋಗ್ತವೆಂದು ನಮಗೆ ಗೊತ್ತಿಲ್ಲ. ನಂಬಿಗಸ್ತನಾದ ದೇವರು ಮಾತು ಕೊಟ್ಟು ನೆರವೇರಿಸುತ್ತಾರೆ. ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ, ಯಾವುದೇ ಹೋಪ್ ಇಲ್ಲದಿರುವಾಗ ದೇವರ ಮೇಲೆ ನಂಬಿಕೆ ಇಟ್ಟ, ಸುಂದರವಾದ ಮಗುವನ್ನು ಹೊಂದಿಕೊಂಡ ನಂಬಿಕೆಯಿಂದಲೇ ನಂತರ ದೇವರು ನಿನ್ನ ಒಬ್ಬನೇ ಒಬ್ಬ ಪ್ರಿಯನಾಗಿರುವ ಮಗನನ್ನು ಮೋರಿಯ ಬೆಟ್ಟದ ಮೇಲೆ ತಂದು ಬಲಿ ಅರ್ಪಿಸು ಅಂದಾಗ, ಏನಿದು ಹೀಗೆ ಕೇಳ್ತಿದ್ದಾರೆ ದೇವರು, ನನಗೆ ಅನ್ಯಾಯ ಮಾಡ್ತಿದ್ದಾರೆ ಎಂದು ಹೀಗೆ ದೇವರ ಮೇಲೆ ಗುಣಗುಟ್ಟಲಿಲ್ಲ, ಬೇಸರಗೊಳ್ಳಲಿಲ್ಲ, ತಿರುಗಿ ಬೀಳಲಿಲ್ಲ, ದೇವರ ಮಾತನ್ನು ಮೀರಲಿಲ್ಲ. ಆದರೆ ತನ್ನ ಮಗನನ್ನು ಕರೆದುಕೊಂಡು ಮೋರಿಯ ಬೆಟ್ಟದ ಮೇಲೆ ಹತ್ತಿ, ಮಗನಾದ ಇಸಾಕನು ಕೇಳ್ತಾನೆ, ಅಪ್ಪ ಕತ್ತಿ ಇದೆ, ಬೆಂಕಿ ಇದೆ, ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿದೆ ಅಂದಾಗ, ಆಗ ಅಬ್ರಹಾಮನು ಎಷ್ಟು ನಂಬಿಕೆಯಿಂದ ಯೆಹೋವ ಈರೇ ಅಂತ ಹೇಳ್ತಾನೆ ನೋಡಿ. ಅದೇ ರೀತಿಯಾಗಿ ಅವನ ನಂಬಿಕೆಗೆ ಪ್ರತಿಫಲವಾಗಿ ದೇವರು ಅಲ್ಲಿ ಒಂದು ಟಗರನ್ನು ತೋರಿಸ್ತಾರೆ. ತನ್ನ ಮಗನಿಗೆ ದೇವರು ಬಲಿ ಕೊಡು ಅಂತ ಕೇಳಿದಾಗ ಸಂದೇಹ ಪಡದೆ ಕತ್ತಿ ಎತ್ತಿದಾಗ, ನಿಲ್ಲು, ಇದರಿಂದ ನನಗೆ ಗೊತ್ತಾಯಿತು ನೀನು ನನಗೆ ಭಯಪಡ್ತಿದ್ದೀಯೆಂದು. ನಿನ್ನ ಮಗನಿಗೆ ಬದಲಾಗಿ ಅಗೋ ಆ ಟಗರಿಗೆ ಬಲಿ ಕೊಡು ಎಂದು ದೇವರು ಹೇಳುತ್ತಾರೆ. ಅಬ್ರಹಾಮನು ನಂಬಿರುವುದರಿಂದಲೇ, ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡಿರುವುದರಿಂದಲೇ ತನ್ನ ಮಗನಿಗೆ ಬಲಿ ಕೊಡಲು ಸಿದ್ಧನಾಗ್ತಾನೆ. ಅದಕ್ಕೆ ದೇವರು ಅವನನ್ನು ಆಶೀರ್ವದಿಸ್ತಾರೆ. ಹೌದು ಪ್ರಿಯರೇ, ನಂಬಿಕೆಯ ಮುಖಾಂತರ
ನಾವು ಕೂಡ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತೇವೆ. ದೇವರ ಮೇಲೆ ನಂಬಿಕೆ ಇಟ್ಟಂಥವರ ಜೀವಿತದಲ್ಲಿ ಯಾವತ್ತೇ ಆಗಲಿ ಯಾವ ಕೇಡುಂಟಾಗಲ್ಲ. ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟ. ಬಹಳ ಐಶ್ವರ್ಯವಂತನಾದಾಗ್ಯೂ ಐಶ್ವರ್ಯವನ್ನು ನಂಬಲಿಲ್ಲ. ಒಳ್ಳೆ ಮನೆ ಕಟ್ಟಿಕೊಳ್ಳಲಿಲ್ಲ, ಆದರೆ ಗುಡಾರಗಳಲ್ಲಿಯೇ ನಿವಾಸಿಸಿದ. ಪರದೇಶದ ಯಾತ್ರಿಕನಾಗಿಯೇ ಈ ಲೋಕದಲ್ಲಿ ಜೀವಿಸಿದ. ಯಾಕೆಂದರೆ ದೇವರು ಯಾವುದಕ್ಕೆ ಶಿಲ್ಪಿಯೂ ನಿರ್ಮಾಣಿಕನೂ ಆಗಿದ್ದಾನೋ ಆ ಪಟ್ಟಣಕ್ಕಾಗಿ ಕಾದು ಎದುರು ನೋಡಿದ. ಆ ಲೋಕದಲ್ಲಿಯೇ ನಾನು ನಿರಂತರವಾಗಿರಲಿಕ್ಕಿದ್ದೇನೆ, ಪರಲೋಕ ಇದೆ ಎಂಬುದಾಗಿ ನಂಬುತ್ತಾನೆ. ದೇವರು ನನಗೊಂದು ಸ್ಥಳ ಸಿದ್ಧ ಮಾಡಿದ್ದಾರೆಂದು ನಂಬುತ್ತಾನೆ. ಅಬ್ರಹಾಮನು ಯೇಸುವಿನ ಮಾತು ಕೇಳಲಿಲ್ಲ. ನಾನು ಹೋಗಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡುತ್ತೇನೆ, ನಾನಿರುವಲ್ಲಿಯೇ ನೀವು ಕೂಡ ಇರಬೇಕು ಎಂದು ಯೇಸು ಹೇಳಿರುವ ಮಾತನ್ನು ಅಬ್ರಹಾಮನಿಗೆ ಕೇಳಿಸಲ್ಪಡಲಿಲ್ಲ. ಆದರೂ ಸಹ ನಂಬುತ್ತಾನೆ. ತನ್ನ ದೇವರೊಂದಿಗೆ ನಿತ್ಯವೂ ಇರುತ್ತೇನೆಂಬ ಭಾಗ್ಯ ನಂಬಿ ಈ ಲೋಕದಲ್ಲಿ ದೇವರ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪಟ್ಟಣಕ್ಕಾಗಿ ಕಾದು ಎದುರು ನೋಡಿ, ನಂಬಿಕೆಗೆ ಮೂಲ ಪಿತೃನಾದ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನಂಬಿಕೆ ಇದೆಯಾ? ಸಾಧಾರಣವಾಗಿ ಇದೆ ಎಂದು ತಲೆಯಲ್ಲಾಡಿಸುವುದು, ಇದೆ ಅಂತ ಹೇಳಿ ನಮ್ಮ ಕೈಯೆತ್ತುವುದು ನಮಗೆ ಸರ್ವಸಾಧಾರಣ ಆಗಿದೆಯಲ್ಲವೇ? ಕಾಣದಿರುವಂಥದ್ದನ್ನು ನಂಬುವುದೇ ನಂಬಿಕೆಯಾಗಿದೆ. ಯೇಸುವಿನ ಗಾಯವುಳ್ಳ ಕೈಯೊಳಗೆ ನಾನು ಬೆರಳಿಟ್ಟು ನೋಡಿದ ಹೊರತು ನಂಬುವುದಿಲ್ಲ ಎಂದು ಆ ದಿನ ತೋಮ ಹೇಳ್ತಾನಲ್ಲವೇ? ನಂತರ ತೋಮನಿಗೆ ಯೇಸು ಹೇಳ್ತಾರೆ, ಆಯಿತು, ನನ್ನ ಗಾಯಗಳಲ್ಲಿ ನಿನ್ನ ಬೆರಳಿಟ್ಟು ನೋಡು ಅನ್ನುತ್ತಾರೆ. ನಂಬಿಕೆ ಇಲ್ಲದವನಾಗಿರಬೇಡ, ನಂಬಿಕೆ ಉಳ್ಳವನಾಗಿರು. ನೋಡಿ ನಂಬುವವನಿಗಿಂತ ನೋಡದೇ ನಂಬುವವನು ಧನ್ಯನು ಅನ್ನುತ್ತಾರೆ ಯೇಸು. ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆ ಮೇಲೆ ಬಲಿಯಾಗಿರುವುದು ನಾವು ಕಣ್ಣಾರೆ ನೋಡಲಿಲ್ಲ, ಆದರೂ ನಂಬುತ್ತಿದ್ದೇವೆ. ಆ ನಂಬಿಕೆಯೇ, ಆ ವಿಶ್ವಾಸವೇ ನಮಗೆ ರಕ್ಷಣೆ ಉಂಟು ಮಾಡುತ್ತೆ, ನಮಗೆ ಪಾಪ ಕ್ಷಮಾಪಣೆ ಉಂಟು ಮಾಡುತ್ತೆ. ನಂಬಿರಿ, ದೇವರಲ್ಲಿ ವಿಶ್ವಾಸ ಇಡಿರಿ. ನಿಮ್ಮ ಜೀವಿತದಲ್ಲಿ ನೀವು ಎದುರಿಸುವ ಪ್ರತಿಯೊಂದು ಸಮಸ್ಯೆಗೆ ಪರಿಷ್ಕಾರ ಯೇಸುವಿನ ಬಳಿಯಲ್ಲಿದೆ. ನೆವರ್ ಗಿವ್ ಅಪ್. ಇನ್ನು ನನಗೆ ಯಾವ ಹೋಪ್ ಇಲ್ಲ ಎಂದು ದಿಗುಲು ಪಡಬೇಡಿ. ನಿರೀಕ್ಷೆಗೆ ಆಸ್ಪದವೇ ಇಲ್ಲದಿರುವಾಗ ನಿರೀಕ್ಷಿಸಿದಂತಹ ಅಬ್ರಹಾಮನ ಹಾಗೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳನ್ನು ಹಾದು ಹೋಗುವಾಗ, ಹೋರಾಟಗಳನ್ನು ಹಾದು ಹೋಗುವಾಗ, ನಮಗೆ ಅರ್ಥವಾಗದಂತಹ ಬಾಧೆಯಲ್ಲಿ, ವೇದನೆಯಲ್ಲಿ ನಾವಿದ್ದಾಗ, ಕೊರತೆಗಳಲ್ಲಿ, ಕಷ್ಟಗಳಲ್ಲಿ ನಾವು ಹಾದು ಹೋಗುವಾಗ, ಇವೆಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ, ಇವೆಲ್ಲವುಗಳನ್ನು ತೀರಿಸಬಲ್ಲಂತಹ ದೇವರು ನನ್ನೊಂದಿಗಿದ್ದಾರೆಂದು ನಂಬಿರಿ. ಅದ್ಭುತವಾದ ಸಾಕ್ಷಿಯಾಗಿ ನೀವು ನಿಲ್ಲುವವರಾಗಿರ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ದೇವರೇ ಕೇವಲ ಲಾಭಕ್ಕೋಸ್ಕರ, ನಿರೂಪಣೆಗೋಸ್ಕರ ಇದ್ದೇವೆ ಹೊರತು ನಿಮ್ಮ ಮೇಲೆ ನಂಬಿಕೆ ಇಲ್ಲದವರಾಗಿ ಉಳ್ಕೊಂಡಿದ್ದೇವೆ. ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಾ ಆ ವಿಶ್ವಾಸಿಗಳಿಗಿಂತಲೂ ಹೀನ ಸ್ಥಿತಿಗೆ ಬಿದ್ದೋಗುವವರಾಗಿ, ಕ್ರಿಯೆ ಇಲ್ಲದಂತಹ ವಿಶ್ವಾಸಿಗಳಾಗಿ ನಾವು ಇರಲಾರದ ಹಾಗೆ, ನಾವು ನಂಬಿರುವ ದೇವರು ನಂಬಿಗಸ್ತನಾಗಿದ್ದಾರೆ ಎಂದು, ಕರೆದಾತನು ನಂಬಿಗಸ್ತನಾಗಿದ್ದಾನೆಂದು, ನನ್ನ ದೇವರು ನನ್ನನ್ನು ಆಶೀರ್ವದಿಸುವುದಾದರೆ ಅವು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಹೃದಯಕ್ಕೆ ಗೋಚರವಾಗಲಾದರೆ ಆತನ ಆಶೀರ್ವಾದಗಳು ನನ್ನ ಸುತ್ತಲೂ ಮುತ್ತಿಕೊಂಡು ನಮ್ಮನ್ನು ಅಭಿವೃದ್ಧಿಪಡಿಸುತ್ತವೆಂದು, ಇಹಲೋಕದಲ್ಲಿ ಪರಲೋಕದಲ್ಲಿ ದೇವರು ಕೊಡುವಂತಹ ಪ್ರತಿಫಲ ಹೊಂದಿಕೊಳ್ಳಲು ನಮ್ಮನ್ನು ಸಿದ್ಧಗೊಳಿಸುತ್ತವೆ ಎಂಬುದಾಗಿ ನಂಬಲು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನಿಮಗೇನಾದರೂ ಟೆಕ್ಸ್ಟ್ ಮೆಸೇಜ್ ಟೈಪ್ ಮಾಡಿ ಕಳಿಸ್ಲಿಕ್ಕಾಗದಿದ್ದರೆ ಕೊಡಲ್ಪಟ್ಟಿರುವ ನಂಬರ್ಗೆ ನೇರವಾಗಿ ಕರೆ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಲು ಸದಾಕಾಲ ಸಿದ್ಧರಾಗಿದ್ದೇವೆ. ಆನಂತರ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟಾದ ಮೇಲೆ ಪ್ರೈಸ್ ರಿಪೋರ್ಟ್ಸ್ ಕೂಡ ಕಳಿಸಿರಿ. ಒಂದು ವೇಳೆ ಇದುವರೆಗೂ ನೀವು ಒಂದು ವಾಟ್ಸಪ್ ಮೆಸೇಜ್ ಆಗಲಿ ಅಥವಾ ಒಂದು ಫೋನ್ ಕರೆ ಆಗಲಿ ಮಾಡದಿದ್ದರೆ, ದಯವಿಟ್ಟು ಈ ಕ್ಷಣವೇ ಒಂದು ಫೋನ್ ಕರೆ ಆಗಲಿ, ವಾಟ್ಸಪ್ ಮೆಸೇಜ್ ಆಗಲಿ ತಕ್ಷಣವೇ ಕಳಿಸಿರಿ. ನೀವು ಮೊದಲ ಸಾರಿ ಕಳಿಸೋದಾದರೆ ನಿಮ್ಮ ಪಿಕ್ಚರ್ ಜೊತೆ ಕಳಿಸಿರಿ. ಅದರ ನಿಮಿತ್ತ ನಿಮ್ಮನ್ನು ನಾವು ನೆನಪಿಟ್ಕೊಂಡು ಪ್ರಾರ್ಥಿಸುವುದರಲ್ಲಿ ನೀವು ಸಹಕರಿಸಿದವರಾಗಿರ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.
ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ, ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ವೋ?